ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವೈಟ್ ಪೇಪರ್ ಡಿಜಿಟಲ್ ಮೀಡಿಯಾ. ವೀಕ್ಷಕರೇ, ರಾಜಕಾರಣದಲ್ಲಿ ಇದೀಗ ಸಂಪುಟ ವಿಸ್ತರಣೆಯ ಒಂದು ಪರ್ವ ನಡೀತಾ ಇದೆ. ಇದರ ಅಂಗವಾಗಿ ರಾಜ್ಯ ನಾಯಕರು ದೆಹಲಿಗೆ ದೌಡಾಯಿಸಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಮೆಚ್ಚಿಸಿ ಅವರಿಗೆ ತಮ್ಮ ಬೆಂಬಲಿಗರಿಗೆ ಸಚಿವ ಸ್ಥಾನ ಕೊಡಿಸಬೇಕು ಅನ್ನುವಂತಹ ಒಂದು ಒತ್ತಡವನ್ನು ಹಾಕೋದ್ರ ಮೂಲಕ ಎರಡನೇ ಸುತ್ತಿನ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ತಮ್ಮ ಪ್ರಾಬಲ್ಯ ಮೆರೆಯೋದಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಒಂದು ಪಕ್ಷನಿಷ್ಠರಿಗೆ ಅಧಿಕಾರ ಕೊಡಬೇಕು, ಎರಡನೇ ಹಂತದಲ್ಲಿ ಸಚಿವರನ್ನಾಗಿ ಮಾಡಬೇಕು ಅನ್ನೋದು ಒಂದಾದ್ರೆ, ಮತ್ತೊಂದು ತಮ್ಮ ನಿಷ್ಠರಿಗೆ ತಮ್ಮ ವೈಯಕ್ತಿಕ ಹಿಡಿತವನ್ನ ಸರ್ಕಾರದ ಆಡಳಿತದಲ್ಲಿ ಸಾಧಿಸೋದಕ್ಕೆ ಬೇಕಾದಂತವರಿಗೆ ಸಚಿವ ಸ್ಥಾನ ಕೊಟ್ರೆ ಒಳ್ಳೆಯದು ಅನ್ನೋದು ಈ ಇಬ್ಬರು ನಾಯಕರ ಮನಸ್ಸಿನಲ್ಲಿರುವಂತ ಒಂದು ವಿಚಾರ. ಆದ್ರೂ ಕೂಡ ಎಲ್ಲೂ ವಿವಾದಕ್ಕೆ ಎಡೆ ಮಾಡಿಕೊಡದೆ, ಜೊತೆಗೆ ಭಿನ್ನಮತ ಇದೆ ಅನ್ನೋದನ್ನ ತೋರಿಸ್ಕೊಳ್ಳದೆ ಉಭಯ ನಾಯಕರು ಕೂಡ ಜೊತೆಯಾಗಿ ದೆಹಲಿಗೆ ತೆರಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ನಡೆದಂತಹ ಸಭೆಯಲ್ಲಿ ಈ ಮೊದಲ ಹಂತದಲ್ಲಿ ಒಂದು ಚರ್ಚೆ ನಡೆದಿದೆ. ಆ ಚರ್ಚೆಯಲ್ಲಿ ಸಚಿವ ಸಂಪುಟಕ್ಕೆ ಸೇರಬಹುದಾದಂತಹ ಶಾಸಕರುಗಳು ಯಾರ್ಯಾರು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಆಗಿದೆ. ಆದರೆ ಆ ಚರ್ಚೆಯಲ್ಲಿ, ಆ ಮಹತ್ವದ ಚರ್ಚೆಯಲ್ಲಿ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾರಣಾಂತರದಿಂದ ಭಾಗವಹಿಸಲಿಲ್ಲ ಅನ್ನೋಂಥ ವಿಚಾರ ಕೇಳಿ ಬಂದಿದೆ. ತಮ್ಮ ಪುತ್ರನ ಅನಾರೋಗ್ಯದ ಕಾರಣಕ್ಕಾಗಿ ಅವರು ಸಭೆಯಿಂದ ಹೊರ ನಡೆದರು ಅನ್ನುವಂಥ ವಿಚಾರದಿಂದಾಗಿ ಈ ಸಭೆ ಕಂಪ್ಲೀಟ್ ಆಗಿಲ್ಲ. ಸಭೆ ನಡೀತು, ಚರ್ಚೆ ನಡೀತು, ಯಾರ್ಯಾರನ್ನ ಸಚಿವ ಸಂಪುಟದೊಳಗಡೆ ತಗೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಹೊರತು ಅಂತಿಮವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದಕ್ಕೆ ಒಂದು ಮುದ್ರೆಯನ್ನ ಹಾಕ್ಲಿಲ್ಲ ಅನ್ನೋದು ನಿನ್ನೆ ನಡೆದಂತ ಘಟನೆಗಳಲ್ಲಿ ಕಂಡು ಬಂದಂತ ವಿಚಾರ. ಇದೀಗ ಇವತ್ತು ಮತ್ತೆ ನಾಯಕರುಗಳು ಸಭೆ ಸೇರಿ ಹೈಕಮಾಂಡ್ ಅಂಗಳಕ್ಕೆ ಈ ವಿಚಾರವನ್ನ ತಂದು ಸದ್ಯದಲ್ಲೇ ಫೈನಲ್ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಈ ಕಾರಣಕ್ಕಾಗಿಯೇ ಉಭಯ ನಾಯಕರ ಮೇಲೆ ಒತ್ತಡ ಹಾಕುವ ಸಲುವಾಗಿನೇ ರಾಜ್ಯದ ಸಚಿವಾಕಾಂಕ್ಷಿಗಳು ಎಲ್ಲರೂ ದೆಹಲಿಯಲ್ಲೇ ಬಿಡುಬಿಟ್ಟಿದ್ದಾರೆ. ಪ್ರಮುಖವಾಗಿ ಹಾಸನದ ಶಿವಲಿಂಗೇಗೌಡರು, NH ಕೋನ್ ರೆಡ್ಡಿ ಅವರು, ನರೇಂದ್ರ ಸ್ವಾಮಿ ಅವರು, ಜೊತೆಗೆ ಮಾಗಡಿ ಬಾಲಕೃಷ್ಣ ಸೇರಿದಂತೆ ಪ್ರಮುಖ ನಾಯಕರು ತಮ್ಮ ಸಚಿವ ಸ್ಥಾನದ ಹಕ್ಕೊತ್ತಾಯವನ್ನ ಮಂಡಿಸ್ತಾ ಇದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರಿಗೂ ಕೂಡ ತಮ್ಮ ಬಲವನ್ನ ಸಾಬೀತುಪಡಿಸುವ ನಿಟ್ಟಿನಲ್ಲಿ ಕೆಲವು ಶಾಸಕರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನದ ಫಲವಾಗಿ ಕರ್ನಾಟಕ ಭವನ ಜನಜಂಗುಳಿಯಿಂದ ತುಂಬಿ ತುಳುಕ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಏನೇ ಇರಲಿ, ಆದಷ್ಟು ಬೇಗ ಸಚಿವ ಸಂಪುಟವನ್ನ ಪುನರಚನೆ ಮಾಡಿ ವಿಸ್ತರಣೆ ಮಾಡಿ ತಮ್ಮ ಸಂಪೂರ್ಣ ಕ್ಯಾಬಿನೆಟ್ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯಕ್ಕೆ ಒಂದು ಉತ್ತಮವಾದ ಆಡಳಿತವನ್ನ ನೀಡಲಿ ಅನ್ನೋದು ಈ ರಾಜ್ಯದ ಜನರ ಆಶಯ ಆಗಿದೆ. ಆ ಆಶಯವನ್ನ ಆದಷ್ಟು ಬೇಗ ಈಡೇರಿಸಲಿ. ರಾಜ್ಯದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ. ಈಗಾಗಲೇ ಬರಗಾಲ ಶುರುವಾಗುತ್ತೆ ಅನ್ನೋಂಥ ಒಂದು ಮುನ್ಸೂಚನೆ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಡ್ಯಾಮ್ಗಳು ಭರ್ತಿಯಾಗಿಲ್ಲ. ಇತ್ತೀಚೆಗೆ ಅಲ್ಪ ಪ್ರಮಾಣದ ಮಳೆ ಆಗ್ತಿರೋದ್ರಿಂದ ಒಂದಷ್ಟು ನೀರಿನ ಅರಿವು ಜಾಸ್ತಿ ಆಗ್ತಾ ಇದೆ. ಆದ್ರೂ ಕೂಡ ನೀರಾವರಿ ವಿಚಾರದಲ್ಲಿ ರೈತರಿಗೆ ಬೇಕಾದಂತಹ ಒಂದಷ್ಟು ವ್ಯವಸ್ಥೆಗಳು ಆಗ್ತಾ ಇಲ್ಲ. ಇದಕ್ಕೆ ಪ್ರಮುಖವಾದ ಕಾರಣ ಮಳೆ ಕೊರತೆ. ಇದು ಮುಂದೆ ಎಲ್ಲೋ ಒಂದ್ ಕಡೆ ಬರಗಾಲದ ಪರಿಸ್ಥಿತಿ ನಿರ್ಮಾಣ ಮಾಡೋ ಸಾಧ್ಯತೆ ಕೂಡ ಇದೆ. ಜೊತೆಗೆ ಇಲ್ಲಿ ನೀರು ಕಡಿಮೆ ಆಗ್ತಿದ್ದಂಗೆ ಅಂತಾರಾಜ್ಯ ನೀರಾವರಿ ವಿವಾದಗಳು ಜಾಸ್ತಿ ಆಗೋ ಚಾನ್ಸಸ್ ಇದೆ. ಈಗಾಗಲೇ ತಮಿಳುನಾಡು ನಮ್ಮ ಪಾಲಿನ ನೀರನ್ನ ನಮಗೆ ಕೊಡ್ಲೇಬೇಕು ಅನ್ನೋ ಒಂದು ಹಕ್ಕೊತ್ತಾಯವನ್ನ ಕೇಂದ್ರ ಸರ್ಕಾರದ CWSC ಮುಂದೆ ಇಟ್ಟಿದೆ. ಅದೇ ರೀತಿ ಮುಂದುವರೆದ್ರೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣವು ಕೂಡ ತಮ್ಮ ಹಕ್ಕೊತ್ತಾಯವನ್ನ ಶುರು ಮಾಡ್ತವೆ. ಇದು ಎಲ್ಲೋ ಒಂದ್ ಕಡೆ ರಾಜ್ಯದ ರೈತರಿಗೆ ಒಂದು ದೊಡ್ಡ ಹೊರೆಯಾಗುವ ಸಾಧ್ಯತೆ ಕೂಡ ಇದೆ. ಇವೆಲ್ಲವನ್ನ ಪರಿಗಣಿಸಿ ಆದಷ್ಟು ಬೇಗ ಸಚಿವ ಸಂಪುಟ ವಿಸ್ತರಣೆಯ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿ ಆಯಾ ಇಲಾಖೆಯ ಜವಾಬ್ದಾರಿಯನ್ನ ಮತ್ತು ಆಯಾ ಜಿಲ್ಲೆಗಳ ಜವಾಬ್ದಾರಿಯನ್ನ ಸಚಿವರಿಗೆ ಕೊಟ್ಟಿದ್ದೇ ಆದಲ್ಲಿ
ಆ ಮುಖ್ಯಮಂತ್ರಿಗಳ ಮೇಲಿನ ಅಧಿಕಾರದ ಆಡಳಿತದ ಒತ್ತಡ ಕಡಿಮೆ ಆಗುತ್ತೆ. ಆಗ ಜನರಿಗೆ ಸುಲಭವಾಗಿ ಸಚಿವರು ಸಿಗ್ತಾರೆ. ಜೊತೆಗೆ ಜನರ ಸಂಕಷ್ಟಗಳನ್ನ ಆದಷ್ಟು ಪರಿಣಾಮಕಾರಿಯಾಗಿ ಪರಿಹರಿಸುವಲ್ಲಿ ಒಂದು ಪ್ರಯತ್ನ ಮಾಡ್ಬೋದು. ಈ ಕಾರಣಕ್ಕೆ ಸಚಿವ ಸಂಪುಟವನ್ನ ಇನ್ನಷ್ಟು ದಿನ ವಿಸ್ತರಣೆ ಮಾಡದಲೆ ಇದೇ ರೀತಿ ಎಳ್ಕೊಂಡು ಹೋಗೋದ್ರ ಬದಲು ಆದಷ್ಟು ಬೇಗ ಹೈಕಮಾಂಡು ಕೂಡ ಈ ನಿಟ್ಟಿನಲ್ಲಿ ತೀರ್ಮಾನ ತಗೋಬೇಕು. ಸೂಕ್ತ ವ್ಯಕ್ತಿಗಳಿಗೆ ಸಚಿವ ಸ್ಥಾನವನ್ನ ಕೊಡೋದ್ರ ಮುಖಾಂತರ ಒಂದು ಸುಗಮ ಆಡಳಿತಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಅನ್ನೋದು ಈ ರಾಜ್ಯದ ಪ್ರತಿಯೊಬ್ಬ ಜನರ ಅಭಿಪ್ರಾಯ ಆಗಿದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ರಾಜಕೀಯ ಬೆಳವಣಿಗೆಗಳು, ಸಚಿವ ಸಂಪುಟ ಆಕಾಂಕ್ಷಿಗಳ ನಡೆಗಳು ಯಾವ ರೀತಿ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಈ ಎಲ್ಲ ಬೆಳವಣಿಗೆಗಳ ಮತ್ತಷ್ಟು ಅಪ್ಡೇಟ್ ಅನ್ನ ನಾವು ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತೀವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.